ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ದಾಳಿಗೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರದಿಂದ ಇವರನ್ನ ಈ ರೀತಿ ಬಲೆಗೆ ಬೀಳಿಸಿದ್ದಾರೆ ಅಂತ ಹೇಳಿ ಬಂಜಾರ ಸಮುದಾಯದವರು ಮತ್ತು ಬಿಜೆಪಿಯವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ಬಂಜಾರ ಸಮುದಾಯದ ಯುವಕರು ಸೇರಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದೆ, ಲೋಕಾಯುಕ್ತವು ಕೂಡ ಕಾಂಗ್ರೆಸ್ನ ಅಣತಿಯಂತೆ ಆಡ್ತಾ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ವರದಿ ಇದೆ, ಬನ್ನಿ ನೋಡೋಣ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ. ಇದರ ಕಾಂಗ್ರೆಸ್ ಷಡ್ಯಂತ್ರ ಅಂತೇಳಿ ಆರೋಪಿಸಿ ಬಂಜಾರ ಸಮುದಾಯದ ಮುಖಂಡರು ಮತ್ತು ಏನು ಸಾಕಷ್ಟು ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿಗಳು ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಂಬಾಣಿ ಸಮುದಾಯದ ಸಾವಿರಾರು ಸಂಖ್ಯೆ ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಹೇಳಿ ಆರೋಪಿಸಿ ಸಾಕಷ್ಟು ಕಾರ್ಯಕರ್ತರು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂತಂದ್ರೆ 18ನೇ ತಾರೀಕಿಗೆ ಆಗಿತ್ತು. ಈ ಒಂದು ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಏನು ಲಂಬಾಣಿ ಸಮುದಾಯದವರು ಕೂಡ ಇದ್ರು. ಇವಾಗ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿರುವಂತದ್ದು. ಅಮರ್, ಏನ್ ಹೇಳಕ್ ಇಷ್ಟಪಡ್ತೀರಿ ಟ್ರ್ಯಾಪ್ ಆಗಿದ್ದಕ್ಕೆ? ಇದೆಲ್ಲ ಒಂದು ಮುಂದಾಲೋಚನೆಯನ್ನ ಮಾಡಿ ಅವರು ಕುತಂತ್ರದಿಂದ ಇದನ್ನ ಟ್ರ್ಯಾಪ್ ಮಾಡ್ಯಾರ. ನಮ್ಮ ಶಾಸಕರಿಗೆ ಅವರ ಒಂದು ಅಭಿವೃದ್ಧಿಯನ್ನ ಸಹಿಸಲಾರ್ದನ ಒಬ್ಬ ಎಜುಕೇಟೆಡ್ ಶಾಸಕರಿಂದ ಮುಂದೆ ಬರ್ತಾರ ಈ ಕ್ಷೇತ್ರದೊಳಗ ಅಂತೇಳಿ ಎಲ್ಲರೂ ಕೂಡಿ ಒಂದು ಷಡ್ಯಂತ್ರದಿಂದ ನಮ್ಮ ಶಾಸಕರನ್ನ ಲಾಕ್ ಮಾಡ್ಸಾರ. ದುಡ್ಡು ತಗೋಬೇಕಾದ್ರೆ ಸಿಕ್ಕೊಂಡಿದ್ದಾರೆ ಅಂತಾರಲ್ಲಮ್ಮ, ಅದೆಲ್ಲ ಮುಂದಾಲೋಚನೆಯಾಗಿ ಅವ್ರು ಮಾಡಿದಂತ ಒಂದು ಕುತಂತ್ರದಿಂದ ಮಾಡಿದ್ದಾರೆ. ದುಡ್ಡು ತಗೊಳಕ ಅದು ಹಾಸ್ಪಿಟಲ್ನಾಗ ವ್ಯವಹಾರ ನಡೀತಾವ. ದಿನ ಬೆಳಗ್ಗೆ ಹರಿದ್ರ ಹಾಸ್ಪಿಟಲ್ ಅದೇನ್ ಮನೆ ಅಲ್ಲ. ಹಾಸ್ಪಿಟಲ್ನಾಗ ನೂರಾರು ಪೇಷಂಟ್ ಬರ್ತಾರ. ಅದು ದುಡ್ಡು ಅವ್ರದ್ದು ಅನ್ನಕ್ಕೇನು ಅವ್ರು ಪೇಷಂಟ್ ಆಗಿ ಕೊಟ್ಟು ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅದು ಷಡ್ಯಂತ್ರ ಮಾಡಿದ್ದಾರೆ. ಯೋಚನೆಯಿಂದ ಅವರ 3 ವರ್ಷದೊಳಗೆ ಆಗ್ಲಾರ್ದಂತದ್ದು ಈಗ ಆಗ್ಬೇಕಾದಂದ್ರೆ ಇದೆಲ್ಲ ಏನೈತಲ್ಲ ಮುಂದೆ ಇವ್ರು ಬೆಳಿಬಾರ್ದು, ಇವ್ರಿಗೆ ತಡಿಬೇಕನ್ನೋ ಒಂದು ಉದ್ದೇಶದಿಂದ ದುರಾದೇಶದಿಂದ ಈ ಒಂದು ಪ್ರಕರಣವನ್ನ ಮಾಡ್ಯಾರ. ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್. ಹೌದೌದು ಸರ್, ಇದು ಡಾಕ್ಟರ್ ಚಂದ್ರು ಲಮಾಣಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸದೆ ಏನ್ರಿ ಇದು ಪ್ಲಾನ್ ಆಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದ್ರಲ್ಲಿ ನೇರವಾಗಿದೆ ಅಂತ ಕಾಣುತ್ತೆ ಸರ್. ಕೇಸ್ ಆಗಿರುವಂತದ್ದು 18 ತಾರೀಕು, ಹಿಡಿದಿರುವಂತದ್ದು 21ನೇ ತಾರೀಕು. ಸರ್, ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್, ಶಾಸಕರು ಬೆಂಗಳೂರಲ್ಲಿದ್ದ ಕೂಡ ಅವ್ರಿಗೆ ಫೋರ್ಸೇಬಲ್ ಮಾಡಿ ಕರೆಸಿ ಪ್ಲಾನ್ ಮಾಡಿ ಹಿಡಿಸಿರುವಂತದ್ದು. ಇದು 100ಕ್ಕೆ 100 ಟ್ರ್ಯಾಪ್ ಮಾಡಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಇವತ್ತಿನ ಮಟ್ಟ ಆಡಳಿತ ಮಾಡಿದ್ದೆ ಇದೇ ಒಂದು ಇದರಲ್ಲಿ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ ಸರ್. ಇದೆಲ್ಲ ಯಾರೋ ದುಡ್ಡು ಕೊಟ್ಟು ಕಳಿಸಿರುವಂತ ಇದರಲ್ಲ ಸರ್. ಅವು ಅಭಿಮಾನಿಗಳು ಎಲ್ಲರೂ ಪ್ರತಿಯೊಂದು ಊರಿಂದ ಕೂಡ, ನಾನು ಕೂಡ ಬೆಳಗಾವಿಯಿಂದ ಬಂದಿದ್ದೀನಿ ಸರ್. ಚಂದ್ರು ಲಮಾಣಿ ಅವರು ಒಬ್ಬ ಒಳ್ಳೆಯ ಶಾಸಕ, ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಒಳ್ಳೆ ವಿದ್ಯಾವಂತ ಶಾಸಕ, ಅಭಿವೃದ್ಧಿ ಮಾಡ್ತಾರೆ. ನಾಳೆ ನಮ್ಮ ಮೇಲೆ ರಾಜಕೀಯವಾಗಿ ನಮ್ಮ ಬೆಳವಣಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ಜಿಲ್ಲೆಯ ಎಲ್ಲಾ ಮುಖಂಡರುಗಳು ಕೂಡಿ ಕೆಲವೊಬ್ರು ಕಾಣದ ಕೈಗಳು ಇದನ್ನ ಷಡ್ಯಂತ್ರ ಮಾಡಿ ಹಿಡಿದಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಸರ್. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ದಾಳಿಗೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರದಿಂದ ಇವರನ್ನ ಈ ರೀತಿ ಬಲೆಗೆ ಬೀಳಿಸಿದ್ದಾರೆ ಅಂತ ಹೇಳಿ ಬಂಜಾರ ಸಮುದಾಯದವರು ಮತ್ತು ಬಿಜೆಪಿಯವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ಬಂಜಾರ ಸಮುದಾಯದ ಯುವಕರು ಸೇರಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದೆ, ಲೋಕಾಯುಕ್ತವು ಕೂಡ ಕಾಂಗ್ರೆಸ್ನ ಅಣತಿಯಂತೆ ಆಡ್ತಾ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ವರದಿ ಇದೆ, ಬನ್ನಿ ನೋಡೋಣ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ. ಇದರ ಕಾಂಗ್ರೆಸ್ ಷಡ್ಯಂತ್ರ ಅಂತೇಳಿ ಆರೋಪಿಸಿ ಬಂಜಾರ ಸಮುದಾಯದ ಮುಖಂಡರು ಮತ್ತು ಏನು ಸಾಕಷ್ಟು ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿಗಳು ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಂಬಾಣಿ ಸಮುದಾಯದ ಸಾವಿರಾರು ಸಂಖ್ಯೆ ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಹೇಳಿ ಆರೋಪಿಸಿ ಸಾಕಷ್ಟು ಕಾರ್ಯಕರ್ತರು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂತಂದ್ರೆ 18ನೇ ತಾರೀಕಿಗೆ ಆಗಿತ್ತು. ಈ ಒಂದು ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಏನು ಲಂಬಾಣಿ ಸಮುದಾಯದವರು ಕೂಡ ಇದ್ರು. ಇವಾಗ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿರುವಂತದ್ದು. ಅಮರ್, ಏನ್ ಹೇಳಕ್ ಇಷ್ಟಪಡ್ತೀರಿ ಟ್ರ್ಯಾಪ್ ಆಗಿದ್ದಕ್ಕೆ? ಇದೆಲ್ಲ ಒಂದು
ಮುಂದಾಲೋಚನೆಯನ್ನ ಮಾಡಿ ಅವರು ಕುತಂತ್ರದಿಂದ ಇದನ್ನ ಟ್ರ್ಯಾಪ್ ಮಾಡ್ಯಾರ ನಮ್ಮ ಶಾಸಕರಿಗೆ. ಅವರ ಒಂದು ಅಭಿವೃದ್ಧಿಯನ್ನ ಸಹಿಸಲಾರ್ದನ ಒಬ್ಬ ಎಜುಕೇಟೆಡ್ ಶಾಸಕರಿಂದ ಮುಂದೆ ಬರ್ತಾರ ಈ ಕ್ಷೇತ್ರದೊಳಗ ಅಂತೇಳಿ ಎಲ್ಲರೂ ಕೂಡಿ ಒಂದು ಷಡ್ಯಂತ್ರದಿಂದ ನಮ್ಮ ಶಾಸಕರನ್ನ ಲಾಕ್ ಮಾಡ್ಸಾರ. ದುಡ್ಡು ತಗೋಬೇಕಾದ್ರೆ ಸಿಕ್ಕೊಂಡಿದಾರಂತಾರಲ್ಲಮ್ಮ, ಅದೆಲ್ಲ ಮುಂದಾಲೋಚನೆಯಾಗಿ ಅವ್ರು ಮಾಡಿದಂತ ಒಂದು ಕುತಂತ್ರದಿಂದ ಮಾಡಿದ್ದಾರೆ. ದುಡ್ಡು ತಗೊಳಕ ಅದು ಹಾಸ್ಪಿಟಲ್ನಾಗ ವ್ಯವಹಾರ ನಡೀತಾವ್ ದಿನ ಬೆಳಗ್ಗೆ ಹರಿದ್ರ. ಹಾಸ್ಪಿಟಲ್ ಅದೇನ್ ಮನೆ ಅಲ್ಲ, ಹಾಸ್ಪಿಟಲ್ನಾಗ ನೂರಾರು ಪೇಷಂಟ್ ಬರ್ತಾರ. ಅದು ದುಡ್ಡು ಅವ್ರದ್ದು ಅನ್ನಕ್ಕೇನು ಅವ್ರು ಪೇಷಂಟ್ ಆಗಿ ಕೊಟ್ಟು ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅದು ಷಡ್ಯಂತ್ರ ಮಾಡಿದ್ದಾರೆ. ಯೋಚನೆಯಿಂದ ಅವರ 3 ವರ್ಷದೊಳಗೆ ಆಗ್ಲಾರ್ದಂತದ್ದು ಈಗ ಆಗ್ಬೇಕಾದಂದ್ರೆ ಇದೆಲ್ಲ ಏನೈತಲ್ಲ ಮುಂದೆ ಇವ್ರು ಬೆಳಿಬಾರ್ದು, ಇವ್ರಿಗೆ ತಡಿಬೇಕನ್ನೋ ಒಂದು ಉದ್ದೇಶದಿಂದ ದುರಾದೇಶದಿಂದ ಈ ಒಂದು ಪ್ರಕರಣವನ್ನ ಮಾಡ್ಯಾರ. ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್. ಹೌದೌದೌದು ಸರ್, ಇದು ಡಾಕ್ಟರ್ ಚಂದ್ರು ನಮಾಣಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸದೆ ಏನ್ರಿ ಇದು ಪ್ಲಾನ್ ಆಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದ್ರಲ್ಲಿ ನೇರವಾಗಿ ಇದೆ ಅಂತ ಕಾಣುತ್ತೆ. ಸರ್, ಕೇಸ್ ಆಗಿರುವಂತದ್ದು 18 ತಾರೀಕು, ಹಿಡಿದಿರುವಂತದ್ದು 21ನೇ ತಾರೀಕು. ಸರ್, ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್, ಶಾಸಕರು ಬೆಂಗಳೂರಲ್ಲಿದ್ದ ಕೂಡ ಅವ್ರಿಗೆ ಫೋರ್ಸೇಬಲ್ ಮಾಡಿ ಕರೆಸಿ ಪ್ಲಾನ್ ಮಾಡಿ ಹಿಡಿಸಿರುವಂತದ್ದು. ಇದು 100ಕ್ಕೆ 100 ಟ್ರ್ಯಾಪ್ ಮಾಡಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಇವತ್ತಿನ ಮಟ್ಟ ಆಡಳಿತ ಮಾಡಿದ್ದೆ ಇದೇ ಒಂದು ಇದರಲ್ಲಿ ಅಂತ ನಾ ಹೇಳಿಕ್ ಬಯಸ್ತೇನೆ ಸರ್. ಇದೆಲ್ಲ ಯಾರೋ ದುಡ್ಡು ಕೊಟ್ಟು ಕಳಿಸಿರುವಂತ ಇದ್ರಲ್ಲ ಸರ್, ಅವು ಅಭಿಮಾನಿಗಳು ಎಲ್ಲರೂ ಪ್ರತಿಯೊಂದು ಊರಿಂದ ಕೂಡ, ನಾನು ಕೂಡ ಬೆಳಗಾವಿಯಿಂದ ಬಂದಿದ್ದೀನಿ ಸರ್. ಚಂದ್ರು ಲಮಾಣಿ ಅವರು ಒಬ್ಬ ಒಳ್ಳೆಯ ಶಾಸಕ, ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಒಳ್ಳೆ ವಿದ್ಯಾವಂತ ಶಾಸಕ, ಅಭಿವೃದ್ಧಿ ಮಾಡ್ತಾರೆ. ನಾಳೆ ನಮ್ಮ ಮೇಲೆ ರಾಜಕೀಯವಾಗಿ ನಮ್ಮ ಬೆಳವಣಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ಜಿಲ್ಲೆಯ ಎಲ್ಲಾ ಮುಖಂಡರುಗಳು ಕೂಡಿ ಕೆಲವೊಬ್ರು ಕಾಣದ ಕೈಗಳು ಇದನ್ನ ಷಡ್ಯಂತ್ರ ಮಾಡಿ ಹಿಡಿದಿರುವಂತದ್ದು ಸ್ಪಷ್ಟವಾಗಿ ಗೋಚರಾಗುತ್ತೆ ಸರ್. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ದಾಳಿಗೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರದಿಂದ ಇವರನ್ನ ಈ ರೀತಿ ಬಲೆಗೆ ಬೀಳಿಸಿದ್ದಾರೆ ಅಂತ ಹೇಳಿ ಬಂಜಾರ ಸಮುದಾಯದವರು ಮತ್ತು ಬಿಜೆಪಿಯವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ಬಂಜಾರ ಸಮುದಾಯದ ಯುವಕರು ಸೇರಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದೆ, ಲೋಕಾಯುಕ್ತವು ಕೂಡ ಕಾಂಗ್ರೆಸ್ನ ಅಣತಿಯಂತೆ ಆಡ್ತಾ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ವರದಿ ಇದೆ, ಬನ್ನಿ ನೋಡೋಣ. ಬಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ. ಇದರ ಕಾಂಗ್ರೆಸ್ ಷಡ್ಯಂತ್ರ ಅಂತೇಳಿ ಆರೋಪಿಸಿ ಬಂಜಾರ ಸಮುದಾಯದ ಮುಖಂಡರು ಮತ್ತು ಏನು ಸಾಕಷ್ಟು ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿಗಳು ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಂಬಾಣಿ ಸಮುದಾಯದ ಸಾವಿರಾರು ಸಂಖ್ಯೆ ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಹೇಳಿ ಆರೋಪಿಸಿ ಸಾಕಷ್ಟು ಕಾರ್ಯಕರ್ತರು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂತಂದ್ರೆ 18ನೇ ತಾರೀಕಿಗೆ ಆಗಿತ್ತು. ಈ ಒಂದು ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಲಂಬಾಣಿ ಸಮುದಾಯದವರು ಕೂಡ ಇದ್ರು. ಇವಾಗ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿರುವಂತದ್ದು. ಅಮ್ಮರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಟ್ರ್ಯಾಪ್ ಆಗಿದ್ದಕ್ಕೆ? ಇದೆಲ್ಲ ಒಂದು ಮುಂದಾಲೋಚನೆಯನ್ನ ಮಾಡಿ ಅವರು ಕುತಂತ್ರದಿಂದ ಇದನ್ನ ಟ್ರ್ಯಾಪ್ ಮಾಡ್ಯಾರ ನಮ್ಮ ಶಾಸಕರಿಗೆ. ಅವರ ಒಂದು ಅಭಿವೃದ್ಧಿಯನ್ನ ಸಹಿಸಲಾರ್ದನ ಒಬ್ಬ ಎಜುಕೇಟೆಡ್ ಶಾಸಕರಿಂದ ಮುಂದೆ ಬರ್ತಾರ ಈ ಕ್ಷೇತ್ರದೊಳಗ ಅಂತೇಳಿ ಎಲ್ಲರೂ ಕೂಡಿ ಒಂದು ಷಡ್ಯಂತ್ರದಿಂದ ನಮ್ಮ ಶಾಸಕರನ್ನ ಲಾಕ್ ಮಾಡ್ಸಾರ. ದುಡ್ಡು ತಗೋಬೇಕಾದ್ರೆ ಸಿಕ್ಕೊಂಡಿದಾರಂತಾರಲ್ಲಮ್ಮ, ಅದೆಲ್ಲ ಮುಂದಾಲೋಚನೆಯಾಗಿ ಅವ್ರು ಮಾಡಿದಂತ ಒಂದು ಕುತಂತ್ರದಿಂದ ಮಾಡಿದ್ದಾರೆ. ದುಡ್ಡು ತಗೊಳಕ ಅದು ಹಾಸ್ಪಿಟಲ್ನಾಗ ವ್ಯವಹಾರ ನಡೀತಾವ್ ದಿನ ಬೆಳಗ್ಗೆ ಹರಿದ್ರ. ಹಾಸ್ಪಿಟಲ್ ಅದೇನ್ ಮನೆ ಅಲ್ಲ, ಹಾಸ್ಪಿಟಲ್ನಾಗ ನೂರಾರು ಪೇಷಂಟ್ ಬರ್ತಾರ. ಅದು ದುಡ್ಡು ಅವ್ರದ್ದು ಅನ್ನಕ್ಕೇನು ಅವ್ರು ಪೇಷಂಟ್ ಆಗಿ ಕೊಟ್ಟು ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅದು ಷಡ್ಯಂತ್ರ ಮಾಡಿದ್ದಾರೆ. ಯೋಚನೆಯಿಂದ ಅವರ 3 ವರ್ಷದೊಳಗೆ ಆಗ್ಲಾರ್ದಂತದ್ದು ಈಗ ಆಗ್ಬೇಕಾದಂದ್ರೆ ಇದೆಲ್ಲ ಏನೈತಲ್ಲ ಮುಂದೆ ಇವ್ರು ಬೆಳಿಬಾರ್ದು, ಇವ್ರಿಗೆ ತಡಿಬೇಕನ್ನೋ ಒಂದು ಉದ್ದೇಶದಿಂದ ದುರಾದೇಶದಿಂದ ಈ ಒಂದು ಪ್ರಕರಣವನ್ನ ಮಾಡ್ಯಾರ. ಉದ್ದೇಶಪೂರ್ವಕವಾಗಿ ಟ್ರ್ಯಾಪ್. ಹೌದೌದೌದು ಸರ್, ಇದು ಡಾಕ್ಟರ್ ಚಂದ್ರು ನಮಾಣಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸದೆ ಏನ್ರಿ ಇದು ಪ್ಲಾನ್ ಆಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದ್ರಲ್ಲಿ ನೇರವಾಗಿ ಇದೆ ಅಂತ ಕಾಣುತ್ತೆ.
ಸರ್ ಕೇಸ್ ಆಗಿರುವಂತದ್ದು 18 ತಾರೀಕು, ಹಿಡಿದಿರುವಂತದ್ದು 21ನೇ ತಾರೀಕು. ಸರ್ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್, ಶಾಸಕರು ಬೆಂಗಳೂರಲ್ಲಿದ್ದ ಕೂಡ ಅವ್ರಿಗೆ ಫೋರ್ಸೇಬಲ್ ಮಾಡಿ ಕರೆಸಿ ಪ್ಲಾನ್ ಮಾಡಿ ಹಿಡಿಸಿರುವಂತದ್ದು. ಇದು 100% ಟ್ರ್ಯಾಪ್ ಮಾಡಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಇವತ್ತಿನ ಮಟ್ಟ ಆಡಳಿತ ಮಾಡಿದ್ದೆ ಇದೇ ಒಂದು ಇದರಲ್ಲಿ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ ಸರ್. ಇದೆಲ್ಲ ಯಾರೋ ದುಡ್ಡು ಕೊಟ್ಟು ಕಳಿಸಿರುವಂತ ಇದರಲ್ಲ ಸರ್, ಅವು ರಮ್ಮಾನುಗಳು ಎಲ್ಲರೂ ಪ್ರತಿಯೊಂದು ಊರಿಂದ ಕೂಡ, ನಾನು ಕೂಡ ಬೆಳಗಾವಿಯಿಂದ ಬಂದಿದ್ದೀನಿ ಸರ್. ಚಂದ್ರು ಲಮಾಣಿ ಅವರು ಒಬ್ಬ ಒಳ್ಳೆಯ ಶಾಸಕ, ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಒಳ್ಳೆ ವಿದ್ಯಾವಂತ ಶಾಸಕ, ಅಭಿವೃದ್ಧಿ ಮಾಡ್ತಾರೆ. ನಾಳೆ ನಮ್ಮ ಮೇಲೆ ರಾಜಕೀಯವಾಗಿ ನಮ್ಮ ಬೆಳವಣಿಗೆ ಆಗಲ್ಲ ಅನ್ನೋ ಕಾರಣಕ್ಕೆ ಜಿಲ್ಲೆಯ ಎಲ್ಲಾ ಮುಖಂಡರುಗಳು ಕೂಡಿ ಕೆಲವೊಬ್ರು ಕಾಣದ ಕೈಗಳು ಇದನ್ನ ಷಡ್ಯಂತ್ರ ಮಾಡಿ ಹಿಡಿದಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಸರ್. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.